ಪ್ರಾಣಿಗಳಿಗೆ ಹೋಲಿಕೆ ಮಾಡೋಕ್ಕೆ ಆಗಲ್ಲ ಮನುಷ್ಯರನ್ನ. ಪ್ರಾಣಿಗಳು ಬೆಸ್ಟು, ಮನುಷ್ಯರು ಹೊಸ್ತಾಗ್ಬಿಟ್ಟಿದ್ದಾರೆ ಟೋಟಲಿ. आप देख रहे हैं आपकी आवाज और मैं हूं आपका होस्ट माजिद मुनव्वर। देश में जब भी किसी मासूम बच्चे या बच्ची पर अत्याचार होता है तो सिर्फ एक परिवार नहीं बल्कि पूरी इंसानियत लहूलुहान होती है। क्या हम सिर्फ मोमबत्तियां जलाकर खामोश बैठ जाएंगे या उस दर्द को एक बड़े बदलाव और न्याय की लड़ाई में बदलेंगे? जब एक मासूम बच्चा दर्द सहता है तब समाज और इंसानियत का चुप रहना सबसे बड़ा अपराध है। इसी सोच के साथ बेंगलुरु में एक बहुत बड़ी सामाजिक पहल की जा रही है। केंद्रवरी फाउंडेशन की ओर से बलात्कार, यौन उत्पीड़न और हिंसा का शिकार हुए सभी मासूम बच्चों और आत्माओं की याद में एक मौन मोमबत्ती श्रद्धांजलि सभा साइलेंट कैंडल लाइट ट्रिब्यूट का आयोजन किया जा रहा है। दर्शकों, बॉर्न टू केयर बिल्ट टू एक्ट के संकल्प के साथ काम कर रही केंद्रवरी फाउंडेशन ने बेंगलुरु की जनता से एकजुट होने की अपील की है। इस ऐतिहासिक श्रद्धांजलि और न्याय सभा का मुख्य उद्देश्य पीड़ित आत्माओं को नमन करना, सुरक्षित समाज की नींव रखना और न्याय की मांग को बुलंद करना है। आपकी याद अमर है। न्याय के लिए हमारी लड़ाई निरंतर जारी रहेगी। मौन श्रद्धांजलि, न्याय का संकल्प, सुरक्षित समाज का प्रयास, हर बच्चे के साथ एकजुटता से खड़े होना। उम्मीद की लौ जलाना और सख्त सुरक्षा व न्याय की मांग करना। ये आयोजन केवल एक श्रद्धांजलि नहीं बल्कि हर नागरिक के लिए एक चेतावनी और संकल्प है कि अब और किसी मासूम का बचपन बलि चढ़ने नहीं दिया जाएगा। ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದ, ಏನು ಉದ್ದೇಶ ಸರ್ ಪ್ರೊಟೆಸ್ಟ್? ಇದು ಪ್ರೊಟೆಸ್ಟ್ಗಿಂತ ಇದೊಂದು ಮೌನಾಚರಣೆ ಅಂತ ಹೇಳ್ಬೋದು. ಯಾಕಂದರೆ ಈಗ ರೀಸೆಂಟಾಗಿ ಸುಮಾರು ಕಡೆ ಕೇಳ್ತಾ ಇದ್ದೀವಿ ನ್ಯೂಸು, ಸಣ್ಣ ಮಕ್ಕಳಿಗೆ ರೇಪ್ ಆಗೋದು, ಅತ್ಯಾಚಾರ, ಅಬ್ಯೂಸ್ ಮಾಡೋದು, ವೈಲೆನ್ಸ್ ಮಾಡೋದು, ಹೊಡೆಯೋದು, ಫಿಸಿಕಲ್ ವೈಲೆನ್ಸು, ಇದೆಲ್ಲ ನೋಡ್ತಾ ಇದ್ದರೆ ಏನು ಜನಗಳಿಗೆ ತಲೆಯಲ್ಲಿ ಏನಾಗಿದೆ, ಏನಕ್ಕೆ ಈ ಥರ ಆಗ್ತಾ ಇದೆ? ಪ್ರಾಣಿಗಳಿಗೆ ಹೋಲಿಕೆ ಮಾಡೋಕ್ಕೆ ಆಗಲ್ಲ ಮನುಷ್ಯರನ್ನ. ಪ್ರಾಣಿಗಳು ಬೆಸ್ಟು, ಮನುಷ್ಯರು ಹೊಸ್ತಾಗ್ಬಿಟ್ಟಿದ್ದಾರೆ ಟೋಟಲಿ. ಸೊ ಇದು ನೋಡ್ತಾ ಸಣ್ಣ ಮಕ್ಕಳು, ಅವ್ರ ಮಕ್ಕಳು, ಏನು ಮಕ್ಕಳು, ಅದು ಅವ್ರ ಬಗ್ಗೆ ಒಂದು ಕಾಳಜಿನೇ ಇಲ್ಲ, ಅವ್ರ ಬಗ್ಗೆ ಥಿಂಕು ಮಾಡಲ್ಲ, ಅವ್ರನ್ನ ಏನೋ ಒಂದು ಭೋಗದ ವಸ್ತು ಥರ ನೋಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವ್ರನ್ನ ಇಂಥವರು ಈ ಥರ ಇದು ಕೇಳಿ 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 ನೋಡಿ ನೋಡಿ ನಮಗೆ ತುಂಬ ಬೇಜಾರಾಗಿದೆ. ನನ್ನ ಕೆಂದಾವರೆ ಫೌಂಡೇಶನಲ್ಲಿ ಮೇನ್ ಉದ್ದೇಶನೇ ಅದೇ, ಚೈಲ್ಡ್ ಟ್ರಾಫಿಕಿಂಗ್ ಆ್ಯಂಡ್ ಫೋರ್ಸ್ಡ್ ಪ್ರಾಸ್ಟಿಟ್ಯೂಷನ್ ಆ್ಯಂಡ್ ಅಬ್ಯೂಸ್, ಇದ್ರ ಬಗ್ಗೆನೇ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಈ ಥರ ನೊಂದವರಿಗೆ ನಾವು ಸಾಂತ್ವನ ಹೇಳೋದು ಅಥವಾ ಅವೇರ್ನೆಸ್ ಮೂಡಿಸೋದು, ಈ ಥರ
ಇದನ್ನ ಕಂಟ್ರೋಲ್ ಮಾಡೋದು ಯೂಶಲಿ ನಾವು ಇದನ್ನ ಶಿಕ್ಷೆ ಮಾಡೋದೊಂದು ಇನ್ನೊಂದು ಪಾರ್ಟು, ಬಟ್ ಅವೇರ್ನೆಸ್ ಎಲ್ಲ ಈ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಯಾರೇ ಮನುಷ್ಯರಲ್ಲಿ ಒಂದು ಅವ್ರಿಗೆ ಬರಬೇಕದು. ನಮ್ಮ ಜೊತೆ ಇರೋರು ನಮ್ಮ ಥರನೇ ಒಬ್ಬರು ಮನುಷ್ಯರು, ಅವರು ನಮ್ಮ ಮನುಷ್ಯರು, ಅವರು ಮನುಷ್ಯರು, ಅವರು ನಮ್ಮ ಥರನೇ ಒಂದು ಪ್ರೀತಿ ವಾತ್ಸಲ್ಯದಿಂದ ಬೆಳಿಬೇಕು ಯಾವಾಗಲೂ. ಅಂದರೆ ಸಣ್ಣದಿಂದನೇ ಒಂದು ಪ್ರೀತಿ ವಾತ್ಸಲ್ಯದಿಂದ ಅಕ್ಕರೆಯಿಂದ ಬೆಳಿಬೇಕು, ಒಬ್ರಿಗೊಬ್ರು ಆಗಬೇಕು, ಒಬ್ರು ನೋವನ್ನ ಆಲಿಸ್ಬೇಕು ಯಾವತ್ತಿದ್ರು. ಸೊ ಇದು ಏನಾಗುತ್ತೆ ಅಂದರೆ ಇದಕ್ಕೋಸ್ಕರ ನಾವು ಈ ಒಂದು ಸೈಲೆಂಟ್ ಗ್ಯಾದರಿಂಗ್ ಅಂತ, ಸೈಲೆಂಟ್ ಕ್ಯಾಂಡಲ್ ಲೈಟ್ ಗ್ಯಾದರಿಂಗ್ ಅಂತ, ಅಂದರೆ ಈಗ ಇಷ್ಟು ವರ್ಷಗಳು ಏನು ಈ ಹೆಣ್ಮಕ್ಳು ಎಲ್ಲ ಸತ್ತೋಗಿ ಎಲ್ಲ ಅತ್ಯಾಚಾರ ಆಗಿ ಕಾಣೆ ಆಗಿದ್ದಾರೆ, ಮರ್ಡರ್ ಆಗಿದೆ, ರೇಪ್ ಆಗಿದೆ, ಇವರಿಗೆಲ್ಲ ಒಂದು ಶೋಕಾಚರಣೆ, ಒಂದು ಮೌನಾಚರಣೆ ಮಾಡೋಣ ಅಂತ ನಮ್ಮ ಫೌಂಡೇಶನಿಂದ ಉದ್ದೇಶ ನಂದು. ಅದಕ್ಕಾಗಿ ಎಲ್ಲ ನಾವು ಗರ್ಲ್ಸ್ ಸ್ಕೂಲು ಮತ್ತು ತುಂಬ ಕಾಲೇಜ್ಗಳಿಗೆಲ್ಲ ಹೋಗಿ ಎಲ್ಲರೂ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆ ಮೇಯ್ನ್ ಏನು ಅಂದರೆ ನಾವು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಅಂದರೆ ಇಷ್ಟು ಜನ ಈ ಪಿಟಿಷನ್ಗೆ ಸೈನ್ ಮಾಡ್ತಾ ಇದ್ದೀವಿ. ಅಂದರೆ ಈ ಕಲ್ಪ್ರಿಟ್ಗಳಿಗೆ ಆದಷ್ಟು ಬೇಗ ಶಿಕ್ಷೆ ಆಗಬೇಕು, ಒಂದು 48 ಗಂಟೆಗಳಲ್ಲಿ ಶಿಕ್ಷೆ ಆಗಬೇಕು. ಹಾಗೆ ಸ್ಕೂಲ್ಗಳಲ್ಲೂ ಅವೇರ್ನೆಸ್ ಮೂಡಿಸ್ಬೇಕು. ಮತ್ತು ಸಣ್ಣ ಕ್ಲಾಸಿಂದನೇ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ಬರು ಒಂದು ಫ್ರೆಂಡ್ಸು, ನಾವು ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಈ ಥರ ಬೆಳೆಸೋಕ್ಕೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು. ಆ ಥರ ಕಾರ್ಯಕ್ರಮಗಳೇ ಮಾಡಬೇಕು. ತಂದೆ ತಾಯಿಗಳು ಅಷ್ಟೇ ಮನೆಗಳಲ್ಲಿ ಇದ್ರ ಬಗ್ಗೆನೇ ಮಾತಾಡಬೇಕು, ಹೆಂಗಿರಬೇಕು, ಜೊತೆಯವ್ರಿಗೆ ಹೆಂಗೆ ನೋಡ್ಕೋಬೇಕು ಅಂತ. ಮೇನ್ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಎಜುಕೇಷನ್ಗಿಂತ ಇದ್ರ ಬಗ್ಗೆ ಎಜುಕೇಷನ್, ನಾವು ನಮ್ಮ ಜೊತೆ ಬೆಳೆಯೋರ ಜೊತೆ ಹೆಂಗಿರಬೇಕು ಅಂತ. ಸೊ ಇದಾದಾಗ ಆಲ್ಮೋಸ್ಟು ಕ್ರೈಮು ತುಂಬ ಕಮ್ಮಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯೂಶಲಿ ನನಗೆ ವೈಟ್ ಡ್ರೆಸ್ ಅಂದರೆ ಒಂದು ಸ್ವಲ್ಪ ಅಂದರೆ ಒಂದು ಶಾಂತಿಯುತವಾಗಿ ನಾವು ಮೌನಾಚರಣೆ ಮಾಡೋಣ ಅಂತ ವೈಟನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ಸರ್, ಈ ಥರ ಪದೇ ಆಗ್ತಾ ಇದೆ. ಎಷ್ಟು ಪ್ರೊಟೆಸ್ಟು, ಎಷ್ಟು ಜನ ಹೇಳಿದ್ರು ಕೋರ್ಟಲ್ಲಿ ಏನು ಶಿಕ್ಷೆ ಕೊಟ್ಟರು ಆದರೂ ಕೂಡ ಈ ಥರ ಘಟನೆಗಳು ಆಗ್ತಾ ಇದ್ದಾವೆ. ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ ಸರ್? ನೋಡಿ ಸರ್, ಇವಾಗ ಇದಕ್ಕೆ ನಾವು ನಮಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಯಾಕೆ ಈ ಥರ ಆಗ್ತಾ ಇದೆ ಅಂತ. ಎಷ್ಟು ದಿನಾಗಲೂ ಒಂದು 10-15 ಕೇಸ್ಗಳು ಆಗ್ತಾನೆ ಇರುತ್ತೆ, ದಿನಾಗಲೂ ಆಗ್ತಾ ಇರುತ್ತೆ. ಇದಕ್ಕೆ ಮೇನ್ ಕಾರಣ ಏನು ಅಂತಂದರೆ ನನ್ನ ಪ್ರಕಾರ ಮಾನವೀಯತೆನೇ ಕಳ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ಮೊದಲಿಗೆ ಮಾನವೀಯತೆ ಅನ್ನೋದೊಂದು ಇರುತ್ತೆ. ಅಂದರೆ ನನ್ನ ಜೊತೆ ಇರೋ ಒಂದು ಹುಡುಗಿ, ಯಾವುದೋ ಹುಡುಗಿ, ನನ್ನ ಫ್ರೆಂಡ್, ನನ್ನ ಹೆಂಡತಿ, ನನ್ನ ಮಗಳು ಅಂತ ಇದ್ದಾಗ ಬೇರೆಯವ್ರಿಗೂ ಅದೇ ಥರ ನಾವು ನೋಡಬೇಕು. ನನ್ನ ಮಗಳು, ನನ್ನ ತಂಗಿ, ನನ್ನ ಅಕ್ಕ, ನಮ್ಮ ತಾಯಿ, ಆ ಥರ ನೋಡಬೇಕು. ಆ ಥರ ನೋಡಿದಾಗ ಇದೆಲ್ಲ ಭಾವನೆ ಬರಲ್ಲ. ಮಾನವೀಯತೆ ಇಂಪಾರ್ಟೆಂಟ್. ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಈ ಪ್ರೊಟೆಸ್ಟಿಂದ ನಾವು ಸಂದೇಶ ಏನು ಅಂದರೆ ನಮ್ಮ ಒಂದು ಸಾಂತ್ವನಕ್ಕೋಸ್ಕರ ಇಷ್ಟುವರೆಗೂ ಯಾರಿಗೆ ಅನ್ಯಾಯ ಆಗಿದೆ, ಅತ್ಯಾಚಾರ, ಅನಾಚಾರ ಏನೇನಾಗಿದೆ ಅವ್ರನ್ನ ನೆನೆಸ್ಕೊಂಡು ನಾವೊಂದು ಸ್ಮರಣೆ ಮಾಡೋಣ ಅಂತ ಮಾಡಿದ್ದೀವಿ. ಅದೊಂದು ನಮ್ಮ ಮನಸ್ಸಿಗೆ ಒಂದು ತೃಪ್ತಿ ಸಿಗುತ್ತೆ ನಮ್ಮ ಫೌಂಡೇಶನ್ ವತಿಯಿಂದ. ಹಾಗೆ ತುಂಬ ಕಾಲೇಜ್ ಮಕ್ಕಳಿಗೆಲ್ಲ ಕರೆದಿದ್ದೀವಿ. ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸೋಣ ಅಂತ. ಅಂದರೆ ಜಾಗೃತವಾಗಿರಬೇಕು, ಅಲರ್ಟ್ ಆಗಿರಬೇಕು. ಯಾರಾದರೂ ಈ ಥರ ಆದಾಗ ಇಮಿಡಿಯೇಟ್ ತಿಳಿಸ್ಬೇಕು, ಈ ಥರ ಎಲ್ಲ. ಅದಕ್ಕೋಸ್ಕರ ನಿಮ್ಗೆ ಅನ್ಸಲ್ಲ ಸರ್, ಇದೆಲ್ಲ ಘಟನೆಗಳು ಆಗ್ತಾ ಇರೋದು ಡ್ರಗ್ಸು ಇದು ಒಂದು ಮುಖ್ಯ ಪಾತ್ರ ಅನ್ಸುತ್ತೆ? ಖಂಡಿತವಾಗ್ಲೂ ನೀವು ಹೇಳೋದು ಸತ್ಯ ಇದೆ. ಈ ಡ್ರಗ್ಸಿಂದನೂ ಇದೆಲ್ಲ ಆಗುತ್ತೆ. ಮೊದಲಿಗೆ ಅದನ್ನು ಕಮ್ಮಿ ಮಾಡಬೇಕು. ಅದಕ್ಕೆ ಎಲ್ಲರೂ ಪೇರೆಂಟ್ಸು, ಹಾಗೆ ಸಮಾಜ, ಹಾಗೆ ಸರ್ಕಾರ ಇವರೆಲ್ಲ ಕಠಿಣವಾಗಿ ಆ್ಯಕ್ಷನ್ ತೊಗೋಬೇಕು. ಇಲ್ಲಾಂದರೆ ಇದು ಕಮ್ಮಿ ಮಾಡೋಕ್ಕಾಗಲ್ಲ. ನನ್ನ ಹೆಸರು ಆದಿತ್ಯ ವಿನೋದ್ ಅಂತ, ಸಂಸ್ಥಾಪಕ ಕೆಂದಾವರೆ ಫೌಂಡೇಶನ್. क्या मकसद है प्रोटेस्ट? आई एम शबीना, डायरेक्टर ऑफ केंदावरे फाउंडेशन. ये प्रोटेस्ट करने का मकसद क्या है? तो औरत बच्चों के साथ बहुत सारे आवर फाउंडेशन मेनली वर्क्स फॉर द चाइल्ड अब्यूज एंड वुमेन एम्पावरमेंट. तो इसका मकसद ये है कि अभी हाल ही में राजस्थान में 13 इयर्स गर्ल का रेप हुआ एंड यू आर सीइंग मेनी केसेस लाइक वी आर नोटिसिंग नाउ एंड देन. लेकिन हम ना गवर्नमेंट की तरफ से उतना स्ट्रॉन्ग जस्टिस नहीं है. जस्टिस है कर को बहुत सारे बोलती हैं, लेकिन स्टिल इन इंडिया वी आर नॉट गेटिंग दैट स्ट्रॉन्ग जस्टिस. सो ये प्रोटेस्ट का रीज़न हम पूरे जो बाइको बच्चे देख रही हैं, स्पेशली वी वांटेड मेक देम एम्पावर फॉर सेल्फ डिफेंस स्किल एंड एज वेल एज थ्रू दिस प्रोटेस्ट हमें गवर्नमेंट से अपील करना चाहती हैं कि एक स्ट्रॉन्ग पनिशमेंट, लेट द क्रिमिनल्स गेट हैंग्ड ऑन द स्ट्रीट, ऑन द रोड.
तो ये हमें गवर्नमेंट से रिक्वेस्ट करना चाहती हैं, वंस द पनिशमेंट इज सीवियर द क्राइम रेट्स विल गो डाउन, स्पेशली बच्चों बच्चा के वास्ते, औरत बच्चा के वास्ते बहुत ज़रूरी है, बिकॉज women is the power of the society. If women is empowered, the society and the nation will also be empowered. तो इसलिए ये protest का reason क्या है? Silence से we are appealing to the government. We are noticing so many cases, but still we are silent. So ये silent gathering करके उसके वास्ते में है. But we are requesting the government, whoever are in the position, to severe. We are requesting the judiciary as well to note down this, that make the severe punishment for the criminals and give the justice for the women and make the world safe. Thank you. आ जाता है, फिर से उनको बेल पे बाहर छोड़ा जाता है, फिर से वो आके ऐसे ही काम करते हैं। क्या हमारा कानून इतना कमज़ोर है? बिल्कुल कानून कमज़ोरी है, एक्चुअली कमज़ोरी है, लेकिन कानून में जो कायदे कानून है वो बहुत स्ट्रांग है, लेकिन कानून देने वाले आई डोंट नो हाउ मेनी थिंग्स आर गोइंग ऑन करके, तो दे अलग अलग चीज़ों से उन्हें जस्टिफाई करती हैं, इसके वास्ते में बेल मिली, उसके वास्ते में बेल मिली। सो रीजंस व्हेन इट इज़ प्रूव्ड आल्सो, बहुत सारे केसेस हमारे सामने ऐसे हैं कि व्हेन इट इज़ प्रूव्ड आल्सो द जस्टिस इज डिलेड। सो कानून बहुत कच्चा है, इसलिए कानून से गुजारिश है, जुडिशरी पीपल से गुजारिश है कि ये जो डिसीजंस होती हैं, जो पनिशमेंट्स होती हैं, डिले ना करते हुए तुरंत करो और रोड के ऊपर हैंग करो, तभी जाको हमारे बाइक के बच्चे ಸೇಫ್ में रहती हैं। ಒಂದು ಮೌನವಾದಂಥ ಒಂದು ಪ್ರತಿಭಟನೆಯನ್ನ ಇವತ್ತು ಕೆಂದಾವರೆ ಫೌಂಡೇಶನ್ ಮುಖಾಂತರ ನಾವು ಇವತ್ತು ಮಾಡ್ತಾ ಇದ್ದೀವಿ. ಕೆಂದಾವರೆ ಫೌಂಡೇಶನ್ ಏನು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ, ಸಾರ್ವಜನಿಕವಾಗಿ ಅವರು ಒಂದು ತಿಳುವಳಿಕೆ, ಮಕ್ಕಳ ಸುರಕ್ಷತೆಗಾಗಿ ಒಂದು ತಿಳುವಳಿಕೆ ನೀಡುವಂಥ ಕಾರ್ಯಕ್ರಮ. ಅದರ ಜೊತೆಗೆ ಈಗಾಗಲೇ ಏನು ಅತ್ಯಾಚಾರದಿಂದ ಸಾಕಷ್ಟು ಮಕ್ಕಳು ಇವತ್ತಾಗಲೇ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ದಾರೆ. ನೊಂದಂಥ ಆತ್ಮಗಳ ಒಂದು ತೃಪ್ತಿಗಾಗಿ, ಆತ್ಮಗಳಿಗೆ ಒಂದು ಶಾಂತಿ ಸಿಗಲಿ ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀವಿ. ಆ ಆತ್ಮಗಳಿಗೆ ನಾವು ನಿಜವಾಗ್ಲೂ ಶಾಂತಿ ದೊರಕಿಸ್ಲೇಬೇಕು ಅನ್ನೋದಾಯಿತು ಅಂತಂದರೆ, ಯಾರು ಅತ್ಯಾಚಾರಿಗಳಿದ್ದಾರೆ, ಯಾರು ಅಪರಾಧಿಗಳಿದ್ದಾರೆ, ಅವರಿಗೆ ತಕ್ಕ ಕಠಿಣವಾದಂಥ ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರ ನಾವು ಆ ಅತೃಪ್ತ ಆತ್ಮಗಳಿಗೆ ನಾವು ಶಾಂತಿಯನ್ನು ನೀಡುವಂಥ ಕೆಲಸಗಳನ್ನು ಮಾಡಬೇಕಾಗಿದೆ. ಅದ್ರ ಜೊತೆಗೆ ಆ ಕುಟುಂಬಗಳಿಗೂ ಸಹ ಒಂದು ಏನು ನೆಮ್ಮದಿಯ ಒಂದು ಬದುಕನ್ನು ಬದುಕೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಬೇಕಾಗಿದೆ. ಹಾಗಾಗಿ ಕೆಂದಾವರೆ ಫೌಂಡೇಶನ್ ಮತ್ತು ಇನ್ನಿತರ ಎಲ್ಲ ಸಮಾಜ ಸೇವಕರು ಇವತ್ತೆಲ್ಲ ಸೇರ್ಕೊಂಡು ಇವತ್ತು ಈ ಒಂದು ಪ್ರತಿಭಟನೆ, ಮೌನವಾದಂಥ ಪ್ರತಿಭಟನೆ ಇವತ್ತು ಯಶಸ್ವಿಗೊಳಿಸಿದ್ದೀವಿ. ಅದರ ಮುಖೇನ ಸರ್ಕಾರಕ್ಕೆ ಮತ್ತು ಈ ಎಲ್ಲ ವಿಚಾರಗಳನ್ನು ಗಮನಕ್ಕೆ ತಗೊಂಡ್ಬಂದು ಅತ್ಯಾಚಾರಿಗಳ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಒಂದು ಹೊಸ ಕಾನೂನನ್ನು ರೂಪಿಸಬೇಕು ಅನ್ನೋಂಥ ಬೇಡಿಕೆಯನ್ನು ಸಹ ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ.